ನೇಹಾ ನಿರಂಜನ್ ಹಿರೇಮಠ್ ನಮ್ಮ ಮಗಳು ಎಂದು ಭಾವಿಸಿದ್ದೇವೆ ಎಂದು ಹುಬ್ಬಳ್ಳಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಂ ಹಿಂಡಸ್ಕೇರಿ ಹೇಳಿದರು. ನೇಹಾ ನಿರಂಜನ್ ಹಿರೇಮಠ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ನಂತರ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡಿದರು. ಬಹಳ ದುರ್ದೈವದ ಸಂಗತಿ, ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ. ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿದ್ದೇವೆ. ಶೀಘ್ರವೇ ತನಿಖೆ ಆಗಬೇಕು. ಹೀನ ಕೆಲಸ ಮಾಡಿದ ಹುಡುಗನಿಗೆ ಶಿಕ್ಷೆ ಆಗಬೇಕು. ನೇಹಾ ನಮ್ಮ ಮಗಳು ಎಂದು ಭಾವಿಸಿದ್ದೇವೆ. ನಿರಂಜನ್ ಮತ್ತು ನಾವು ಬಹಳ ವರ್ಷದಿಂದ ಸಂಪರ್ಕದಲ್ಲಿ ಇದ್ದೇವೆ. ಈ ಘಟನೆಯನ್ನು ನಾವು ಖಂಡಿಸುತ್ತೇವೆ. ಇದರ ಹಿಂದೆ ಯಾರಾದರೂ ಇದ್ದರೆ ಪತ್ತೆ ಹಚ್ಚಬೇಕು ಎಂದು ಹೇಳಿದರು. ಮೊನ್ನೆ ಈ ಘಟನೆ ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದ, ಇದರ ಬಗ್ಗೆ ನಾವು ನಿನ್ನೆನೂ ಇಲ್ಲೇ ಸ್ನೇಹಿತರಾದಂಥ ನಿರಂಜನ್ ಹಿರೇಮಠ ಗುರುಗಳ ಮನೆಗೆ ಬಂದಿದ್ವಿ. ಅವರು ಸಂತಾಪ ವ್ಯಕ್ತಪಡಿಸಿದ್ವಿ ಮತ್ತು ಕಮಿಷನರ್ ಆಫ್ ಪೊಲೀಸ್ಗೆ ನಾವು ಹುಬ್ಬಳ್ಳಿ ಅಂಜುಮನ್ ವತಿಯಿಂದ ಹಾಗೂ ಧಾರವಾಡ ಅಂಜುಮನ್ ವತಿಯಿಂದ ತಾವು ಎಲ್ಲರೂ ಬರೆದಿರಿ, ತಮಗೆ ಧನ್ಯವಾದಗಳು. ನಾವು ಮನವಿ ಸಲ್ಲಿಸಿವಿ. ನಮ್ಮ ಮನವಿ ಏನಂದ್ರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಬೇಗನೆ ಇನ್ವೆಸ್ಟಿಗೇಷನ್ ಆಗಬೇಕು. ಅವ ಏನು ಹೀನ ಕೆಲಸ ಮಾಡಿದ್ದಾನೆ ಆ ಹುಡುಗ, ಮತ್ತು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲರಿಗೆ ಹೇಳ್ತೇನೆ, ಆ ಮಗಳು ನಿರಂಜನ್ ಹಿರೇಮಠ ಸ್ವಾಮಿ ಅವ್ರ ಮಗಳಲ್ಲ, ನಮ್ಮ ಮಗಳಂತ ನಾವು ತಿಳ್ಕೊಂಡಿವಿ. ಯಾಕಂದ್ರೆ ನಿರಂಜನ್ ಜೊತೆಗೆ ಸುಮಾರು 35 ವರ್ಷದ ಅವ್ರದ್ದು ನಮ್ಮದು ಸಂಪರ್ಕ. ಅವರು ವ್ಯಾಪಾರದಲ್ಲಿ ಇದ್ರು, ನಾವು ವ್ಯಾಪಾರದಲ್ಲಿ ಇದ್ದೀವಿ. ಮತ್ತು ನಮ್ಮ ತಮ್ಮೆಲ್ಲರಿಗೂ ಗೊತ್ತಿದೆ, ಅಂಜುಮನ್ ಸಂಸ್ಥೆ ಶೈಕ್ಷಣಿಕ ಸಂಸ್ಥೆ ನಡೆಸಲ್ಲ. ಇವತ್ತು ಸುಮಾರು 7,400 ಸ್ಟೂಡೆಂಟ್ ಅದಾರೆ, ಬೇರೆ ಬೇರೆ ಜಾತಿಯವರು ಅದಾರೆ. ನಾವು ಆಗಲಿ ಧಾರವಾಡ ಅಂಜುಮನ್ ಆಗಲಿ ಬೇರೆ ಶೈಕ್ಷಣಿಕ ಸಂಸ್ಥೆ, ಅಲ್ಲೇ ನಾವು ಅಡ್ಮಿಷನ್ ಕೊಡೋ ಕಾಲಕ್ಕೆ ಆ ಜಾತಿ ಗೀತಿ ನೋಡಿದ್ರು ಕಲೀರಿಪ್ಪ, ದೇಶದಲ್ಲಿ ರಾಜ್ಯದಲ್ಲಿ ಒಳ್ಳೆ ನಾವೇ ಬಳಸಲಿ ಮತ್ತು ದೇಶದ ರಾಜ್ಯದ ಬೆಳವಣಿಗೆಯಲ್ಲಿ ಡೆವಲಪ್ಮೆಂಟ್ನಲ್ಲಿ ತಮ್ಮ ಸೇವೆ ಸಲ್ಲಿಸಲಿ ಅಂತ ಈ ಉದ್ದೇಶದಿಂದ ನಾವು ಸುಮಾರು ನಮ್ಮ ಹಿರಿಯರು ಇದೆ. ಮತ್ತು ತಮಗೆ ಹೇಳಬೇಕಂದ್ರೆ ನಿರಂಜನೂ ಸಹ ನಮ್ಮ ನೆಹರು ಕಾಲೇಜಲ್ಲಿ ಸ್ಟೂಡೆಂಟ್ ಮತ್ತು ನಮ್ಮ ಗುರುಗಳಾದಂಥ ಸೈಯದ್ ತಾಜುದ್ದೀನ್ ಪೀರಾ ಅವ್ರದ್ದು ಕ್ಲಾಸ್ಮೇಟ್. ಈಗ ನಡ್ಕೊಂಡು ಬಂದೀವಿ. ಬಹಳ ದುರ್ದೈವದ ಸಂಗತಿ, ಈ ಘಟನೆ ನಮ್ಮ ಮಹಾನಗರದಲ್ಲಿ ಆಗಬಾರ್ದಿತ್ತು ಮತ್ತು ರಾಜ್ಯದಲ್ಲಿನೇ ಆಗಬಾರ್ದು. ಯಾಕಂದರೆ ನಮ್ಮ ವಿಶೇಷ ಕರ್ನಾಟಕ ಬಹಳ ಒಂದು ರೀತಿಯಿಂದ ದೇಶದಲ್ಲಿ ಶಾಂತಿಯ ತೋಟ ಇದ್ದಾರೆ. ನಾವು ಎಲ್ಲರೂ ಖಂಡಿಸ್ತೀವಿ. ಇವತ್ತು ಎಲ್ಲರೂ ಬಂದು ನಾವು ಅವ್ರ ಭೇಟಿಯಾಗಿ ಸಂತಾಪವನ್ನು ಹೇಳ್ತೀವಿ. ಮತ್ತು ನಿನ್ನೆ ಮನವಿದಲ್ಲಿ ನಾವು ಸರ್ಕಾರಕ್ಕೆ ಮತ್ತು ಇನ್ವೆಸ್ಟಿಗೇಷನ್ ತನಿಖಾ ಅಧಿಕಾರಿಗಳಿಗೆ ಒತ್ತಾಯ ಮಾಡೀವಿ. ಇದರ ಹಿಂದೆ ಮತ್ತೆ ಯಾರು ಇದ್ರೆ ಅದು ಕಂಡು ಹಿಡಿಬೇಕು. ಅನದರ್ ಥಿಂಗ್, ಹಾಗೆ ಕೇಸ್ ಹಾಕೀವಿ, ಕಲಂ ಹಾಕೀವಿ. ನಮ್ಮ ದೇಶದ ಕಾಯ್ದೆ ಪ್ರಕಾರ ಅಂದ್ರೆ ದುಡ್ಕೊಂಡ ವರ್ಷಾನುಗಟ್ಟಲೆ ಹೋಗಬಾರ್ದು. ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಕೇಸ್ ಕೊಡಬೇಕು. ನಾವು ಕೇಳ್ಕೊಂಡಿವಿ 90 ಡೇಸ್ನಲ್ಲಿ ಎತ್ತರ್ತಾಗಬೇಕು. ಇದನ್ನ 90 ದಿವಸದಲ್ಲಿ ಇದು ಒಂದು ಏನಾರ ಬರಬೇಕು. ಯಾಕಂದ್ರೆ ನಮ್ಮ ಕಡೆ ಹೈಕೋರ್ಟ್ ಇದೆ, ಜಿಲ್ಲಾ ಕೋರ್ಟ್ ಇದೆ ಮತ್ತು ಸಾಕಷ್ಟು ಜಾಗ ಇದೆ. ಇಲ್ಲೇ ಸ್ಪೆಷಲ್ ಕೋರ್ಟ್ ಮಾಡಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈ ಕೇಸ್ ನಡೆಸಬೇಕು. ನಿನ್ನೆನೂ ನಾವು ಅಂಜುಮನ್ದಲ್ಲಿ ನಮ್ಮ ಸಂವಿಧಾನ ಪ್ರಕಾರ, ಬೈಲಾ ಪ್ರಕಾರ ಮುತುವಲ್ಲಿ ಮತ್ತು ಮೌಲಾನಾ ಸಾಹೇಬ್ರ ಮೀಟಿಂಗ್ ಕರೆಸಿ ಒಂದು ಮಾತನ್ನು ಹೇಳಿವಿ. ಇದ್ರಾಗ ಈ ಕೇಸ್